ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾರ ಟೆಕ್ ವಿತ್ ಪುನೀತ್ ಕನ್ನಡ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನಾನು ನಿಮಗೆ ಇವತ್ತು ನಿಮ್ಮ ಒಂದು ಚಾನಲ್ನ ಗ್ರೋ ಮಾಡ್ಕೊಳ್ಳೋದಕ್ಕೆ ನಿಮ್ಮ ಒಂದು ಚಾನಲ್ನಲ್ಲಿ ಸಬ್ಸ್ಕ್ರೈಬರ್ಸ್ನ ಇನ್ಕ್ರೀಸ್ ಮಾಡೋದಕ್ಕೆ ಕೆಲವೊಂದಷ್ಟು ಟಿಪ್ಸ್ಗಳನ್ನ ಕೊಡ್ತೀನಿ. ಸೊ ಒಂದು ಟಿಪ್ಸ್ನೂ ಕೂಡ ಮಿಸ್ ಮಾಡೋಕ್ಕೆ ಹೋಗ್ಬಿಡಿ, ಆಯಿತಾ? ಸೊ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಎಲ್ಲ ಕೂಡ ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡಿ ಅಂತ ಹೇಳ್ತಾ, ನಮ್ಮ ಚಾನಲ್ಗೆ ನೀವು ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಇವಾಗಲೇ ಸಬ್ಸ್ಕ್ರೈಬ್ ಆಗಿ, ಅದೇ ರೀತಿ ವೀಡಿಯೋಸ್ ಒಂದು ಲೈಕ್ನ ಮಾಡಿ. ಸೊ ಬನ್ನಿ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆ, ಸೊ ಗಾಯ್ಸ್, ಮೊದಲನೇ ಟಿಪ್ಗೆ ಬರೋದಾದರೆ ತುಂಬ ಈಸಿ ಟ್ರಿಕ್ ಅಂತ ಹೇಳ್ಬೋದು. ತುಂಬ ಈಸಿ ಟ್ರಿಕ್ಕು, ಬಟ್ ನೀವು ಅಪ್ಲೈ ಮಾಡ್ಕೋಬೇಕಷ್ಟೇ. ನೀವು ಟ್ರಿಕ್ನ ಕೇಳಿದ್ಮೇಲೆ ಹೇಳ್ತಾರೆ, ಬ್ರೋ ಏನು ಬ್ರೋ ಇದು ಇಷ್ಟೇ ಈಸಿ ಟ್ರಿಕ್ ಅಂತ. ಓಕೆ, ಅಷ್ಟೇ ಈಸಿ ಟ್ರಿಕ್ಕೇ ಬ್ರೋ, ಆಯಿತಾ? ಸೊ ಆ ಒಂದು ಟ್ರಿಕ್ ಯಾವುದು ಅಂತಂದರೆ, ಇವಾಗ ನಿಮಗೆ ಏನೋ ಒಂದು ಗೊತ್ತಾಗ್ತಿರಲ್ಲ, ಆಯಿತಾ? ಸೊ ಎಕ್ಸಾಂಪಲ್, ಇವಾಗ ಯೂಟ್ಯೂಬ್ ವಿಡಿಯೋ ಮಾಡೋದು ಗೊತ್ತಿಲ್ಲ ನಿಮಗೆ, ಹೆಂಗೆ ಮಾಡೋದು ಅಂತ, ಯಾವ ರೀತಿ ಅಪ್ಲೋಡ್ ಮಾಡೋದು, ಆಯಿತಾ? ಸೊ ಅದನ್ನು ನೀವು ಯೂಟ್ಯೂಬಲ್ಲಿ ಸರ್ಚ್ ಮಾಡಿ ನೋಡ್ತೀರ, ಆಯಿತಾ? ಸರ್ಚ್ ಮಾಡಿ ಎಕ್ಸಾಂಪಲ್ ಕೊಡ್ತಾ ಇರೋದು, ಸರ್ಚ್ ಮಾಡಿ ನೋಡ್ತೀರ ಅಂತಂದರೆ ನೀವು ಕೂಡ ಅದೇ ಕಂಟೆಂಟ್ ಮೇಲೆ ವಿಡಿಯೋ ಮಾಡಿ. ನಿಮ್ಮ ಥರ ಇನ್ನೂ ಹಲವಾರು ಜನ ಆ ಒಂದು ಕಂಟೆಂಟ್ ಸರ್ಚ್ ಮಾಡ್ತಿರ್ಬೋದು, ಹಲೋ? ಸೊ ಅದಕ್ಕೋಸ್ಕರ ಯಾರು ಸರ್ಚ್ ಮಾಡಿ ನೋಡ್ತಾರೆ, ಓಕೆ? ಸೊ ಆ ಒಂದು ಕಾರಣಕ್ಕೆ ನೀವು ಏನು ಸರ್ಚ್ ಮಾಡ್ತೀರಾ, ನೀವೇನು ಕಲಿತೀರಾ ಅದನ್ನು ಜನಗಳಿಗೂ ತಿಳಿಸಿ, ಆಯಿತಾ? ಮತ್ತು ಇನ್ನೊಂದು ಏನು ಅಂತಂದರೆ, ನೀವು ಎಕ್ಸಾಂಪಲ್ಗೆ ಯಾವುದೋ ಒಂದು ಟ್ರಿಕ್ ಗೊತ್ತಿರುತ್ತೆ ನಿಮಗೆ, ಸಬ್ಸ್ಕ್ರೈಬರ್ಸ್ ಇನ್ಕ್ರೀಸ್ ಮಾಡೋದು, ವಾಚ್ ಟೈಮ್ ಇನ್ಕ್ರೀಸ್ ಮಾಡೋದು, ವ್ಯೂಸ್ ಇನ್ಕ್ರೀಸ್, ಯಾವುದೋ ಒಂದು ಇನ್ಕ್ರೀಸ್ ಮಾಡೋದು, ಆಯಿತಾ? ಅದನ್ನು ನೀವು ನಿಮ್ಮ ಒಂದು ಆಡಿಯನ್ಸ್ ಜೊತೆಗೆ ಶೇರ್ ಮಾಡ್ಕೋಬೇಕಾಗತ್ತೆ, ಆಯಿತಾ? ನೀವು ಆ ಒಂದು ಏನು ಟ್ರಿಕ್ನ ತಿಳಿಸ್ಕೊಡ್ತೀರ, ಅವರು ಇನ್ನಷ್ಟು ನಿಮ್ಮ ಒಂದು ಚಾನಲ್ ಮೇಲೆ ಇದಾಗ್ತಾರೆ, ಆಯಿತಾ? ಸೊ ಇನ್ನೂ ಹೆಚ್ಚಾಗಿ ನೀವು ವಿಡಿಯೋ ಹಾಕಿದ್ರೆ ಅವರು ಒಂದು ವೀಡಿಯೋನೂ ಕೂಡ ಮಿಸ್ ಮಾಡೋಕ್ಕೆ ಹೋಗಲ್ಲ, ಆಯಿತಾ? ಏನೋ ಒಂದು ಟ್ರಿಕ್ ಇರ್ಬೋದು, ಏನೋ ಒಂದು ಸೂಪರಾಗಿ ಮಾಡ್ತಾರೆ ಅಂತ, ಆಯಿತಾ? ಸೊ ಈ ರೀತಿಯಾಗಿ, ಸೊ ಇದು ಒಂದು ಟ್ರಿಕ್, ಓಕೆ? ಸೊ ನೆಕ್ಸ್ಟು, ನೀವು ಕನ್ಸಿಸ್ಟೆಂಟಾಗಿ ವೀಡಿಯೋಗಳನ್ನ ಹಾಕಬೇಕಾಗತ್ತೆ, ಓಕೆ? ನೀವು ಡೈಲಿ ಆಗಿರ್ಬೋದು, 2 ದಿನ 3 ದಿನ ಅಥವಾ ವಾರಕ್ಕೊಂದು, ಒಂದು ತಿಂಗಳಿಗೊಂದು ಹಾಕ್ತೀರಾ. ಸೊ ಓಕೆ, ಸೊ ಇದು ಕನ್ಸಿಸ್ಟೆನ್ಸಿ ಅಂತ ಹೇಳ್ತೀವಿ, ಓಕೆ? ಬಟ್ ಮಿಸ್ ಮಾಡೋಂಗಿಲ್ಲ. ನೀವು ಡೈಲಿ ಹಾಕ್ತೀರ ಅಂತಾರೆ ಡೈಲಿ ಹಾಕಬೇಕು, 2 ದಿನಕ್ಕೊಂದ್ಸತಿ, ವಾರಕ್ಕೊಂದ್ಸತಿ ಹಾಕ್ತಂತಾರೆ ಹಾಕಲೇಬೇಕು. ಸೊ ಇದಕ್ಕೆ ಕನ್ಸಿಸ್ಟೆನ್ಸಿ ಅಂತ ಕರೀತಾರೆ, ಆಯಿತಾ? ಸೊ ಈ ರೀತಿಯಾಗಿ ವಾರಕ್ಕೊಂದಿನ, ತಿಂಗಳಿಗೊಂದಿನ ಈ ರೀತಿ ಮಾಡಿದ್ರೆ ವ್ಯೂಸ್ ಬರುತ್ತೆ. ನೀವು ಇಂಥ ದಿನ ವಾರಕ್ಕೊಂದು ಹಾಕ್ತೀರಂತ ಗೊತ್ತಿರುತ್ತೆ, ಆವಾಗ ಆಡಿಯನ್ಸ್ ಕೂಡ ನೋಡ್ತಾರೆ. ಆದರೆ ವ್ಯೂಸ್, ಇದು ಸಬ್ಸ್ಕ್ರೈಬರ್ಸ್ ಆಗಿರ್ಬೋದು ಜಾಸ್ತಿ ಬರಲ್ಲ. ಡೈಲಿ ವೀಡಿಯೋಸ್ಗಳನ್ನ ಹಾಕ್ತೀರ ಅಂತಂದರೆ ಆವಾಗ ನಿಮ್ಮ ಒಂದು ಯಾವುದೇ ಒಂದು ವೀಡಿಯೋ ಆಗಿರ್ಬೋದು ಅದು ವೈರಲ್ ಆಗುತ್ತೆ, ಆಯಿತಾ? ಪ್ರತಿ ವೀಡಿಯೋಸು ವೈರಲ್ ಆಗೋಲ್ಲ, ಯಾವುದಾದ್ರು ಒಂದು ವೈರಲ್ ಆಗ್ಬೋದು. ಇವಾಗ ಡೈಲಿ ಒಂದೊಂದು ವೀಡಿಯೋ ಹಾಕ್ತೀರ ಅಂತಂದರೆ, ವಾರಕ್ಕೆ ಎಷ್ಟು ದಿನ ಇರೋದು, ವಾರಕ್ಕೆ 7 ದಿನ ಅಂತಂದರೆ ನೀವು ಡೈಲಿ ಒಂದೊಂದು ವೀಡಿಯೋ ಹಾಕಿದ್ರೆ 1 ತಿಂಗಳಿಗೆ 30 ವೀಡಿಯೋ ಆಯ್ತಾ? ವಾರಕ್ಕೆ 7 ದಿನ, ಆಯಿತಾ? ಇವಾಗ ಡೈಲಿ 2 ಹಾಕಿದ್ರೆ ವಾರಕ್ಕೆ 14 ವೀಡಿಯೋಸ್. ಸೊ ಈ ರೀತಿಯಾಗಿ ಇನ್ಕ್ರೀಸ್ ಆಗುತ್ತೆ, ಆಯಿತಾ? 7 ವೀಡಿಯೋದಲ್ಲಿ ಯಾವುದಾದ್ರೂ ಒಂದು ಸಜೆಸ್ಟ್ ಆಗ್ಬೋದು, ಆಯಿತಾ? ಅದರಲ್ಲಿ ಯಾವುದೋ ಒಂದು ವೈರಲ್ ಆಗ್ಬೋದು, ಅದು ಆಗಲಿಲ್ಲ ಅಂತ 14 ವೀಡಿಯೋಸಲ್ಲಿ ಯಾವುದಾದ್ರು ಆಗ್ಬೋದು, ಆಯಿತಾ? ತಿಂಗಳಿಗೆ ಒಂದೊಂದು ವೀಡಿಯೋ ಹಾಕ್ತೀರಂತ 30 ವೀಡಿಯೋಸಲ್ಲಿ ಯಾವುದಾದ್ರು ಒಂದು ವೀಡಿಯೋ ಆದರೂ ವೈರಲ್ ಆಗುತ್ತೆ, ಆಯಿತಾ? ಸೊ ಈ ರೀತಿಯಾಗಿ, ಸೊ ಈ ರೀತಿ ಒಂದಷ್ಟು ಟ್ರಿಕ್ಸ್ಗಳನ್ನ ಫಾಲೋ ಮಾಡಿ ಕನ್ಸಿಸ್ಟೆನ್ಸ್ ಆಗಿ ವೀಡಿಯೋಸ್ ಹಾಕಿ, ಆಯಿತಾ? ಮೇನ್ ಬಂದು ನೀವು ಡೈಲಿ ವೀಡಿಯೋಸ್ಗಳನ್ನ ಹಾಕಬೇಕಾಗುತ್ತೆ. ಸೊ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ. ಮುಂದಿನ ವಿಡಿಯೋ ಸಿಗೋಣ. ಅಲ್ಲಿವರೆಗೂ ಬಾಯ್, ಜೈ ಹಿಂದ್.